ವಿರಾಜಪೇಟೆ ಸಮೀಪ ವ್ಯಾಘ್ರ ಓಡಾಟದ್ದೇ ಭಯ ಶುರುವಾಗ್ಬಿಟ್ಟಿದೆ. ಹುಲಿಸರಿಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡ್ತಾ ಇದೆ. ಗ್ರಾಮಸ್ಥರು ವಿದ್ಯಾರ್ಥಿಗಳಿಗೆ ಹುಲಿಯದ್ದೇ ಭಯ ಶುರುವಾಗ್ಬಿಟ್ಟಿದೆ ಅಂತೆ. ಕುಕ್ಲೂರು ಗ್ರಾಮದಲ್ಲಿ ಕಾಣಿಸಿಕೊಂಡಿದೆ ಹೆಬ್ಬುಲಿ. ಕೂಡಲೇ ಹುಲಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಮನೆ ಬಿಟ್ಟು ಆಚೆ ಬರಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಭಯ ಆವರಿಸಿಕೊಂಡಿದೆ ಗ್ರಾಮಸ್ಥರಲ್ಲಿ. ವಿದ್ಯಾರ್ಥಿಗಳು ಮನೆ ಬಿಟ್ಟು ಶಾಲಾ ಕಾಲೇಜುಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಯಾವ ಕ್ಷಣಕ್ಕೆ ಹುಲಿ ದಾಳಿ ಮಾಡುತ್ತೋ ಅನ್ನುವಂತ ಭಯ. ಹಾಗಾಗಿ ದಯವಿಟ್ಟು ಬೇಗ ಕಾರ್ಯಾಚರಣೆ ಮಾಡಿ ಹುಲಿ ಸೆರೆ ಹಿಡಿಲೇಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದು ಹುಲಿ ಸೆರೆಗೆ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ. ಹೆಚ್ಚಾಗ್ತಾ ಇದೆ. ಈಗ ವಿರಾಜಪೇಟೆ ಸಮೀಪ ಕುಕ್ಲೂರು ಅಂತ ಒಂದು ಗ್ರಾಮ ಇದೆ. ಈ ಗ್ರಾಮಕ್ಕೆ ಹುಲಿ ಬಂದು ಪ್ರತ್ಯಕ್ಷವಾಗಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂಯ ನಮ್ಮೊಟ್ಟಿಗಿದ್ದಾರೆ. ಸರ್, ಇದು ಜನತೆ ಕೂಡ ಒಂದು ಆತಂಕ ಪದೇ ಪದೇ ಅಲ್ಲಲ್ಲಿ ಕಾಣಿಸ್ಕೊಳ್ತಿರುವಂತದ್ದು. ಈಗ ವಿರಾಜಪೇಟೆ ಪಟ್ಟಣ ಸಮೀಪವೇ ಹುಲಿ ಪ್ರತ್ಯಕ್ಷ ಆಗಿದೆ. ಅದರ ವಿಡಿಯೋ ಕೂಡ ಸಿಕ್ಕಿದೆ. ಹೇಗೆ ಇಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆಯಾ, ಯಾವ ರೀತಿ ಅಂತೇಳಿ? ಈಗ ಹೋದೊಂದು 20 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲೇ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷ ಇರ್ತಕ್ಕಂಥದ್ದು. ಈಗ ಇಲ್ಲಿ ಹೆಚ್ಚಾಗಿ ಆನೆ ಮತ್ತೆ ಹುಲಿ ಸಮಸ್ಯೆ ಇರ್ತಕ್ಕಂಥದ್ದು. ಈಗ ಹುಲಿ ಕುಕ್ಲೂರು ಗ್ರಾಮ, ಈಗ ವಿರಾಜಪೇಟೆ ನಗರ ಸಮೀಪ ಒಂದು 2 ದಿವಸದ ಹಿಂದೆ ರಾತ್ರಿ ಪತ್ತೆ ಆಗಿದೆ. ಗ್ರಾಮಸ್ಥರು ಅದನ್ನು ನೋಡಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಮೊನ್ನೆ ರಾತ್ರಿನೇ ಕ್ಯಾಮ್ರಾಗಳನ್ನ ಅಳವಡಿಸಿದ್ದೇವೆ. ಮೊನ್ನೆ ರಾತ್ರಿಯಿಂದನೇ ಕಾರ್ಯಾಚರಣೆ ಕೂಡ ಶುರು ಮಾಡಿದ್ದೇವೆ. ಈಗ ನೋಡಿ, ಈಗ ಕುಕ್ಲೂರು ಗ್ರಾಮದ ಸುತ್ತಮುತ್ತ, ಇದು ಪಟ್ಟಣಕ್ಕೂ ಕೂಡ ಹತ್ತಿರ ಇರ್ತಕ್ಕಂಥದ್ದು, ಸುತ್ತಮುತ್ತ ಜನವಸತಿ ದಟ್ಟಣೆಯಾಗಿರ್ತಕ್ಕಂಥ ಗ್ರಾಮಗಳು ಇರ್ತಕ್ಕಂಥದ್ದು. ಅದರಿಂದ ಹುಲಿಯನ್ನು ನಾವು ಕಾಡುಗಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ನಾವು ಸಮೀಪದ ಬೇಟೋಳಿ ಗ್ರಾಮಕ್ಕೆ ಅಟ್ಟಿ ಮತ್ತು ಅಲ್ಲಿಂದ ಒಂದು ಮಾಕುಟ ಭಾಗ ಅಭಯಾರಣ್ಯ ಭಾಗಕ್ಕೆ ಅಥವಾ ನಾವು ಬ್ರಹ್ಮಗಿರಿ ಅರಣ್ಯ ಭಾಗಕ್ಕೆ ನಾವು ಅಟ್ಟಬೇಕಾಗಿದೆ. ಹುಲಿಯನ್ನು ಕಾಡುಗಟ್ಟೋ ತನಕ ನಾವು ಅದನ್ನು ಮಾಡ್ತೇವೆ. ಮತ್ತು ಈಗ ಆನೆಗಳನ್ನ ಬಳಸಿ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ನಮಗೆ ಸಮಸ್ಯೆ ಆಗಿದೆ. ಯಾಕಂದರೆ ಈಗ ಕಾಫಿ ಕೊಯ್ಲಿಗೆ ಬಂದಂಥ ಸಂದರ್ಭ ಆಗಿರೋದ್ರಿಂದ ಸಹಜವಾಗಿ ಈ ಗ್ರಾಮದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲು ನಮಗೆ ಎಲ್ಲೆಲ್ಲಿ ಹುಲಿ ಸಮಸ್ಯೆ ಇದೆ ಎಲ್ಲ ಗ್ರಾಮಗಳಲ್ಲಿ ಆನೆಗಳನ್ನು ಬಳಸ್ಕೂಡ್ದು. ಈಗ ಕಾಫಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಸಮಸ್ಯೆ ಕೂಡ ಇದೆ. ಅದರಿಂದ ನಾವು ಹಾಗೆ ಸಿಬ್ಬಂದಿಗಳು, ಹೆಚ್ಚಿನ ಸಿಬ್ಬಂದಿಗಳನ್ನ ಹಾಕಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಸರ್, ಜನತೆ ಆಗ್ರಹ ಇರುವಂಥದ್ದು ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳುವಂಥದ್ದು. ಈ ಹುಲಿ ಧಾವಳಿಗೆ ಪ್ರತಿ ವರ್ಷ ಮಳೆಗಾಲ ಕಳೆದಾಗ ಹುಲಿಗಳು ಪ್ರತ್ಯಕ್ಷ ಆಗ್ತವೆ. ಇದಕ್ಕೆ ಶಾಶ್ವತ ಪರಿಹಾರ ಇಲ್ವಾ? ಸರ್ಕಾರದ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂತ ಹೇಳುವಂಥದ್ದು. ಸರ್ಕಾರ ಇದನ್ನು ತುಂಬ ಗಂಭೀರವಾಗಿ ಚಿಂತನೆ ಮಾಡಿದೆ. ಯಾಕೆ ಖಂಡಿತವಾಗಲೂ ಮುಂದಿನ ಒಂದು 2-3 ವರ್ಷಗಳಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಿಂದ ಅತಿ ಹೆಚ್ಚು ನೊಂದಂಥವ್ರು ಯಾರಂತ ಹೇಳಿದರೆ ರೈತರು, ಶ್ರಮಜೀವಿಗಳು ಮತ್ತು ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ಏನು ನಾಗರಿಕರಿದ್ದಾರೆ. ಅವರೀಗ ಒಂದು 25 ವರ್ಷದಿಂದ ನಿರಂತರವಾಗಿ ಸಂಜೆ 5-6 ಗಂಟೆ ಆದರೆ ಕರ್ಫ್ಯೂ ವಾತಾವರಣದಲ್ಲಿ ಬದುಕ್ತಾ ಇದ್ದಾರಲ್ಲ, ಅವರಿಗೆ ವೈಜ್ಞಾನಿಕವಾಗಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಶಾಸಕರ ನೇತೃತ್ವದಲ್ಲಿ ಆಗ್ತದೆ. ಒಟ್ಟಾರೆ ಹುಲಿಗಳು ಎಲ್ಲೆಲ್ಲಿ ಪ್ರತ್ಯಕ್ಷವಾಗ್ತವೆ ಅಲ್ಲೆಲ್ಲಿ ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಆದರೆ ಹುಲಿಯನ್ನು ಸೆರೆ ಹಿಡಿಯಲು ಮಾತ್ರ ಸಾಧ್ಯವಾಗ್ತಿಲ್ಲ. ಇದರಿಂದ ಸಹಜವಾಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕ್ಯಾಂಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವಿರಾಜಪೇಟೆ ಸಮೀಪ ವ್ಯಾಘ್ರ ಓಡಾಟದ್ದೇ ಭಯ ಶುರುವಾಗ್ಬಿಟ್ಟಿದೆ. ಹುಲಿ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡ್ತಾ ಇದೆ. ಗ್ರಾಮಸ್ಥರು ವಿದ್ಯಾರ್ಥಿಗಳಿಗೆ ಹುಲಿಯದ್ದೇ ಭಯ ಶುರುವಾಗ್ಬಿಟ್ಟಿದೆ ಅಂತೆ. ಕುಕ್ಲೂರು ಗ್ರಾಮದಲ್ಲಿ ಕಾಣಿಸಿಕೊಂಡಿದೆ ಹೆಬ್ಬುಲಿ. ಕೂಡಲೇ ಹುಲಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಮನೆ ಬಿಟ್ಟು ಆಚೆ ಬರಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಭಯ ಆವರಿಸಿಕೊಂಡಿದೆ ಗ್ರಾಮಸ್ಥರಲ್ಲಿ. ವಿದ್ಯಾರ್ಥಿಗಳು ಮನೆ ಬಿಟ್ಟು ಶಾಲಾ ಕಾಲೇಜುಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಯಾವ ಕ್ಷಣಕ್ಕೆ ಹುಲಿ ದಾಳಿ ಮಾಡುತ್ತೋ ಅನ್ನುವಂತ ಭಯ. ಹಾಗಾಗಿ ದಯವಿಟ್ಟು ಬೇಗ ಕಾರ್ಯಾಚರಣೆ ಮಾಡಿ ಹುಲಿ ಸೆರೆ ಹಿಡಿಲೇಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದು ಹುಲಿ ಸೆರೆಗೆ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ. ಹೆಚ್ಚಾಗ್ತಾ ಇದೆ. ಈಗ ವಿರಾಜಪೇಟೆ ಸಮೀಪ ಕುಕ್ಲೂರು ಅಂತ ಒಂದು ಗ್ರಾಮ ಇದೆ. ಈ ಗ್ರಾಮಕ್ಕೆ ಹುಲಿ ಬಂದು ಪ್ರತ್ಯಕ್ಷವಾಗಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂಯ ನಮ್ಮೊಟ್ಟಿಗಿದ್ದಾರೆ. ಸರ್, ಇದು ಜನತೆ ಕೂಡ ಒಂದು ಆತಂಕ ಪದೇ ಪದೇ ಅಲ್ಲಲ್ಲಿ ಕಾಣಿಸ್ಕೊಳ್ತಿರುವಂತದ್ದು. ಈಗ ವಿರಾಜಪೇಟೆ ಪಟ್ಟಣ ಸಮೀಪವೇ ಹುಲಿ ಪ್ರತ್ಯಕ್ಷ ಆಗಿದೆ. ಅದರ ವಿಡಿಯೋ ಕೂಡ ಸಿಕ್ಕಿದೆ. ಹೇಗೆ ಇಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆಯಾ, ಯಾವ ರೀತಿ ಅಂತೇಳಿ? ಈಗ ಹೋದೊಂದು 20 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲೇ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷ ಇರ್ತಕ್ಕಂಥದ್ದು. ಈಗ ಇಲ್ಲಿ ಹೆಚ್ಚಾಗಿ ಆನೆ ಮತ್ತು ಹುಲಿ ಸಮಸ್ಯೆ ಇರ್ತಕ್ಕಂಥದ್ದು. ಈಗ ಹುಲಿ ಕುಕ್ಲೂರು ಗ್ರಾಮ, ಈಗ ವಿರಾಜಪೇಟೆ ನಗರ ಸಮೀಪ ಒಂದು 2 ದಿವಸದ ಹಿಂದೆ ರಾತ್ರಿ
ಪತ್ತೆಯಾಗಿದೆ. ಗ್ರಾಮಸ್ಥರು ಅದನ್ನು ನೋಡಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಮೊನ್ನೆ ರಾತ್ರಿನೇ ಕ್ಯಾಮ್ರಾಗಳನ್ನ ಅಳವಡಿಸಿದ್ದೇವೆ. ಮೊನ್ನೆ ರಾತ್ರಿಯಿಂದನೇ ಕಾರ್ಯಾಚರಣೆ ಕೂಡ ಶುರು ಮಾಡಿದ್ದೇವೆ. ಈಗ ನೋಡಿ, ಈಗ ಕುಕ್ಲೂರು ಗ್ರಾಮದ ಸುತ್ತಮುತ್ತ, ಇದು ಪಟ್ಟಣಕ್ಕೂ ಕೂಡ ಹತ್ತಿರ ಇರ್ತಕ್ಕಂಥದ್ದು, ಸುತ್ತಮುತ್ತ ಜನವಸತಿ ದಟ್ಟಣೆಯಾಗಿರ್ತಕ್ಕಂಥ ಗ್ರಾಮಗಳು ಇರ್ತಕ್ಕಂಥದ್ದು. ಅದರಿಂದ ಹುಲಿಯನ್ನು ನಾವು ಕಾಡುಗಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ನಾವು ಸಮೀಪದ ಬೇಟೋಳಿ ಗ್ರಾಮಕ್ಕೆ ಅಟ್ಟಿ ಮತ್ತು ಅಲ್ಲಿಂದ ಒಂದು ಮಾಕುಟ ಭಾಗ ಅಭಯಾರಣ್ಯ ಭಾಗಕ್ಕೆ ಅಥವಾ ನಾವು ಬ್ರಹ್ಮಗಿರಿ ಅರಣ್ಯ ಭಾಗಕ್ಕೆ ನಾವು ಅಟ್ಟಬೇಕಾಗಿದೆ. ಹುಲಿಯನ್ನು ಕಾಡುಗಟ್ಟೋ ತನಕ ನಾವು ಅದನ್ನು ಮಾಡ್ತೇವೆ. ಮತ್ತು ಈಗ ಆನೆಗಳನ್ನ ಬಳಸಿ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ನಮಗೆ ಸಮಸ್ಯೆ ಆಗಿದೆ. ಯಾಕಂದರೆ ಈಗ ಕಾಫಿ ಕೊಯ್ಲಿಗೆ ಬಂದಂಥ ಸಂದರ್ಭ ಆಗಿರೋದ್ರಿಂದ ಸಹಜವಾಗಿ ಈ ಗ್ರಾಮದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲು ನಮಗೆ ಎಲ್ಲೆಲ್ಲಿ ಹುಲಿ ಸಮಸ್ಯೆ ಇದೆ ಎಲ್ಲ ಗ್ರಾಮಗಳಲ್ಲಿ ಆನೆಗಳನ್ನು ಬಳಸ್ಕೂಡ್ದು ಈಗ ಕಾಫಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಸಮಸ್ಯೆ ಕೂಡ ಇದೆ. ಅದರಿಂದ ನಾವು ಹಾಗೆ ಹೆಚ್ಚಿನ ಸಿಬ್ಬಂದಿಗಳನ್ನ ಹಾಕಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಸರ್, ಜನತೆ ಆಗ್ರಹ ಇರುವಂಥದ್ದು ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳುವಂಥದ್ದು ಈ ಹುಲಿ ಹಾವಳಿಗೆ. ಪ್ರತಿ ವರ್ಷ ಮಳೆಗಾಲ ಕಳೆದಾಗ ಹುಲಿಗಳು ಪ್ರತ್ಯಕ್ಷ ಆಗ್ತವೆ. ಇದಕ್ಕೆ ಶಾಶ್ವತ ಪರಿಹಾರ ಇಲ್ವಾ? ಸರ್ಕಾರದ ಮಟ್ಟದಲ್ಲಿ ಏನಾಗ್ತಾ ಇದೆ ಅಂತ ಹೇಳುವಂಥದ್ದು. ಸರ್ಕಾರ ಇದನ್ನು ತುಂಬ ಗಂಭೀರವಾಗಿ ಚಿಂತನೆ ಮಾಡಿದೆ. ಯಾಕೆ ಖಂಡಿತವಾಗಲೂ ಮುಂದಿನ ಒಂದು 2-3 ವರ್ಷಗಳಲ್ಲಿ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದಿಂದ ಅತಿ ಹೆಚ್ಚು ನೊಂದಂಥವ್ರು ಯಾರಂತ ಹೇಳಿದರೆ ರೈತರು, ಶ್ರಮಜೀವಿಗಳು ಮತ್ತು ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ಏನು ನಾಗರಿಕರಿದ್ದಾರೆ. ಅವರೀಗ ಒಂದು 25 ವರ್ಷದಿಂದ ನಿರಂತರವಾಗಿ ಸಂಜೆ 5-6 ಗಂಟೆ ಆದರೆ ಕರ್ಫ್ಯೂ ವಾತಾವರಣದಲ್ಲಿ ಬದುಕ್ತಾ ಇದ್ದಾರಲ್ಲ, ಅವರಿಗೆ ವೈಜ್ಞಾನಿಕವಾಗಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಶಾಸಕರ ನೇತೃತ್ವದಲ್ಲಿ ಆಗ್ತದೆ. ಒಟ್ಟಾರೆ ಹುಲಿಗಳು ಎಲ್ಲೆಲ್ಲಿ ಪ್ರತ್ಯಕ್ಷವಾಗ್ತವೆ ಅಲ್ಲೆಲ್ಲಿ ಅರಣ್ಯ ಇಲಾಖೆಯಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಆದರೆ ಹುಲಿಯನ್ನು ಸೆರೆ ಹಿಡಿಯಲು ಮಾತ್ರ ಸಾಧ್ಯವಾಗ್ತಿಲ್ಲ. ಇದರಿಂದ ಸಹಜವಾಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕ್ಯಾಂಪರ್ಸನ್ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವಿರಾಜಪೇಟೆ ಸಮೀಪ ವ್ಯಾಘ್ರ ಓಡಾಟದ್ದೇ ಭಯ ಶುರುವಾಗ್ಬಿಟ್ಟಿದೆ. ಹುಲಿ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡ್ತಾ ಇದೆ. ಗ್ರಾಮಸ್ಥರು, ವಿದ್ಯಾರ್ಥಿಗಳಿಗೆ ಹುಲಿಯದ್ದೇ ಭಯ ಶುರುವಾಗ್ಬಿಟ್ಟಿದೆ ಅಂತೆ. ಕುಕ್ಲೂರು ಗ್ರಾಮದಲ್ಲಿ ಕಾಣಿಸಿಕೊಂಡಿದೆ ಹೆಬ್ಬುಲಿ. ಕೂಡಲೇ ಹುಲಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಮನೆ ಬಿಟ್ಟು ಆಚೆ ಬರಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಭಯ ಆವರಿಸಿಕೊಂಡಿದೆ ಗ್ರಾಮಸ್ಥರಲ್ಲಿ. ವಿದ್ಯಾರ್ಥಿಗಳು ಮನೆ ಬಿಟ್ಟು ಶಾಲಾ ಕಾಲೇಜುಗಳಿಗೆ ಹೋಗಕ್ಕಾಗ್ತಾ ಇಲ್ಲ. ಯಾವ ಕ್ಷಣಕ್ಕೆ ಹುಲಿ ದಾಳಿ ಮಾಡುತ್ತೋ ಅನ್ನುವಂಥ ಭಯ. ಹಾಗಾಗಿ ದಯವಿಟ್ಟು ಬೇಗ ಕಾರ್ಯಾಚರಣೆ ಮಾಡಿ ಹುಲಿ ಸೆರೆ ಹಿಡಿಲೇಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದು ಹುಲಿ ಸೆರೆಗೆ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ. ಹೆಚ್ಚಾಗ್ತಾ ಇದೆ. ಈಗ ವಿರಾಜಪೇಟೆ ಸಮೀಪ ಕುಕ್ಲೂರು ಅಂತ ಒಂದು ಗ್ರಾಮ ಇದೆ. ಈ ಗ್ರಾಮಕ್ಕೆ ಹುಲಿ ಬಂದು ಪ್ರತ್ಯಕ್ಷವಾಗಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂಯನ ಮುಟ್ಟಿಗಿದ್ದಾರೆ. ಸರ್, ಇದು ಜನತೆ ಕೂಡ ಒಂದು ಆತಂಕ ಪದೇ ಪದೇ ಅಲ್ಲಲ್ಲಿ ಕಾಣಿಸ್ಕೊಳ್ತಿರುವಂತದ್ದು. ಈಗ ವಿರಾಜಪೇಟೆ ಪಟ್ಟಣ ಸಮೀಪವೇ ಹುಲಿ ಪ್ರತ್ಯಕ್ಷ ಆಗಿದೆ. ಅದರ ವಿಡಿಯೋ ಕೂಡ ಸಿಕ್ಕಿದೆ. ಹೇಗೆ ಇಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆಯಾ, ಯಾವ ರೀತಿ ಅಂತೇಳಿ? ಈಗ ಹೋದೊಂದು 20 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲೇ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಇರ್ತಕ್ಕಂಥದ್ದು. ಈಗ ಇಲ್ಲಿ ಹೆಚ್ಚಾಗಿ ಆನೆ ಮತ್ತು ಹುಲಿ ಸಮಸ್ಯೆ ಇರ್ತಕ್ಕಂಥದ್ದು. ಈಗ ಹುಲಿ ಕುಕ್ಲೂರು ಗ್ರಾಮ, ಈಗ ವಿರಾಜಪೇಟೆ ನಗರಕ್ಕೆ ಸಮೀಪ ಒಂದು 2 ದಿವಸದ ಹಿಂದೆ ರಾತ್ರಿ ಪತ್ತೆಯಾಗಿದೆ. ಗ್ರಾಮಸ್ಥರು ಅದನ್ನು ನೋಡಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಮೊನ್ನೆ ರಾತ್ರಿನೇ ಕ್ಯಾಮ್ರಾಗಳನ್ನ ಅಳವಡಿಸಿದ್ದೇವೆ. ಮೊನ್ನೆ ರಾತ್ರಿಯಿಂದನೇ ಕಾರ್ಯಾಚರಣೆ ಕೂಡ ಶುರು ಮಾಡಿದ್ದೇವೆ. ಈಗ ನೋಡಿ, ಈಗ ಕುಕ್ಲೂರು ಗ್ರಾಮದ ಸುತ್ತಮುತ್ತ, ಇದು ಪಟ್ಟಣಕ್ಕೂ ಕೂಡ ಹತ್ತಿರ ಇರ್ತಕ್ಕಂಥದ್ದು, ಸುತ್ತಮುತ್ತ ಜನವಸತಿ ದಟ್ಟಣೆಯಾಗಿರ್ತಕ್ಕಂಥ ಗ್ರಾಮಗಳು ಇರ್ತಕ್ಕಂಥದ್ದು. ಅದರಿಂದ ಹುಲಿಯನ್ನು ನಾವು ಕಾಡುಗಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ನಾವು ಸಮೀಪದ ಬೇಟೋಳಿ ಗ್ರಾಮಕ್ಕೆ ಅಟ್ಟಿ ಮತ್ತು ಅಲ್ಲಿಂದ ಒಂದು ಮಾಕುಟ ಭಾಗ ಅಭಯಾರಣ್ಯ ಭಾಗಕ್ಕೆ ಅಥವಾ ನಾವು ಬ್ರಹ್ಮಗಿರಿ ಅರಣ್ಯ ಭಾಗಕ್ಕೆ ನಾವು ಅಟ್ಟಬೇಕಾಗಿದೆ. ಹುಲಿಯನ್ನು ಕಾಡುಗಟ್ಟೋ ತನಕ ನಾವು ಅದನ್ನು ಮಾಡ್ತೇವೆ. ಮತ್ತು ಈಗ ಆನೆಗಳನ್ನ ಬಳಸಿ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ನಮಗೆ ಸಮಸ್ಯೆ ಆಗಿದೆ. ಯಾಕಂದರೆ ಈಗ ಕಾಫಿ ಕೊಯ್ಲಿಗೆ ಬಂದಂಥ ಸಂದರ್ಭ ಆಗಿರೋದ್ರಿಂದ ಸಹಜವಾಗಿ ಈ ಗ್ರಾಮದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲು ನಮಗೆ ಎಲ್ಲೆಲ್ಲಿ ಹುಲಿ ಸಮಸ್ಯೆ ಇದೆ ಎಲ್ಲ ಗ್ರಾಮಗಳಲ್ಲಿ ಆನೆಗಳನ್ನು ಬಳಸ್ಕೂಡ್ದು ಈಗ ಕಾಫಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಸಮಸ್ಯೆ ಕೂಡ ಇದೆ. ಅದರಿಂದ ನಾವು ಹಾಗೆ ಹೆಚ್ಚಿನ ಸಿಬ್ಬಂದಿಗಳನ್ನ ಹಾಕಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಸರ್, ಜನತೆ ಆಗ್ರಹ ಇರುವಂಥದ್ದು ಶಾಶ್ವತ